ಅತಿ ವೇಗದ ಅರ್ಧಶತಕ ಬಾರಿಸಿ ದಾಖಲೆ ಬರೆದ ಶೆಫರ್ಡ್. ಕನಸಲ್ಲೂ ಕಾಣುವ ಬ್ಯಾಟಿಂಗ್ ಆಡಿದ ವಿಂಡೀಸ್ ದೈತ್ಯ. ಕೆರಿಬಿಯನ್ ಕಿಂಗ್ ಮುಂದೆ ದಾಖಲೆಗಳೆಲ್ಲ ವುಡೀಸ್. ಹೌದು, ಆರ್ಸಿಬಿ ಮತ್ತು ಚೆನ್ನೈ ನಡುವಿನ ಪಂದ್ಯದಲ್ಲಿ ಆರ್ಸಿಬಿಯ ಸ್ಫೋಟಕ ಬ್ಯಾಟ್ಸ್ಮನ್ ರೊಮಾರಿಯೋ ಶೆಫರ್ಡ್ ಕೇವಲ 14 ಎಸೆತಗಳಲ್ಲಿ ವೇಗದ ಅರ್ಧಶತಕ ದಾಖಲಿಸಿದ್ರು. ಈ ಮೂಲಕ ಈ ಸೀಸನ್ನ ಅತಿ ವೇಗದ ಶತಕ ಸಿಡಿಸಿದ ದಾಖಲೆ ಜೊತೆಗೆ ಆರ್ಸಿಬಿ ಪರ ವೇಗದ ಅರ್ಧಶತಕ ಸಿಡಿಸಿದ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. ಕೊನೆಯ 2 ಓವರ್ ಇದ್ದಾಗ ಅಂಗಳಕ್ಕಿಳಿದ ಶೆಫರ್ಡ್ ಖಲೀಲ್ ಅಹ್ಮದ್ ಎಸೆದ 19ನೇ ಓವರ್ನಲ್ಲಿ ಬೌಂಡರಿ ಸಿಕ್ಸರ್ಗಳ ಮಳೆಗರೆದ್ರು ತಂಡವನ್ನ 200 ರನ್ಗಳ ಗಡಿ ದಾಟಿಸಿದ್ರು. 18ನೇ ಓವರ್ ಅಂತ್ಯಕ್ಕೆ ಆರ್ಸಿಬಿ ಸ್ಕೋರ್ ಕೇವಲ 159 ರನ್ ಆಗಿತ್ತು. ಆದರೆ ಮುಂದಿನ 2 ಓವರ್ಗಳಲ್ಲಿ ಈ ವಿಂಡೀಸ್ ಬ್ಯಾಟ್ಸ್ಮನ್ ಪಂದ್ಯದ ಇಡೀ ಚಿತ್ರಣವನ್ನೇ ಬದಲಾಯಿಸಿದ್ರು. 19ನೇ ಓವರ್ನಲ್ಲಿ ಖಲೀಲ್ ಅಹ್ಮದ್ ಅವರನ್ನ ಟಾರ್ಗೆಟ್ ಮಾಡಿದ್ದ ಶೆಫರ್ಡ್ ಈ ಓವರ್ನಲ್ಲಿ 4 ಸಿಕ್ಸರ್ ಮತ್ತು 2 ಬೌಂಡರಿಗಳನ್ನ ಬಾರಿಸುವ ಮೂಲಕ 33 ರನ್ ಚಚ್ಚಿದ್ರು. ಇದು ಈ ಸೀಸನ್ನ ಅತ್ಯಂತ ದುಬಾರಿ ಓವರ್ ಎಂಬ ಬೇಡದ ದಾಖಲೆಯನ್ನು ಕೂಡ ಖಲೀಲ್ ಬರೆದ್ರು. ಹೀಗೆ ಆರ್ಸಿಬಿ ಗೆಲುವಿನ ಹೀರೋ ಆಗಿ ಮಿಂಚಿದ ಶೆಫರ್ಡ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ನಲ್ಲಿದ್ದಾರೆ.